ಏನು ಕೆಲಸ ಮಾಡಿಲ್ಲ ಅಂದರೂ ಇನ್ಸ್ಟೆಂಟಾಗೆ 55 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು ಗುರು, ಯಾರು ಬೇಕಾದರೂ ಇನ್ಸ್ಟೆಂಟಾಗೆ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಹಾಗಾದರೆ ಈ ಅಪ್ಲಿಕೇಶನ್ನು ಸೇಫಾ ಅಥವಾ ರಿಸ್ಕ್ ಇದೆಯಾ ಅಂತ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು ಅಂತಂತ ನೀವು ಕೇಳ್ಬೋದು. ಸ್ಟಾರ್ಟಿಂಗಲ್ಲೇ ಲೋನ್ಸ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣ್ತಿದೆ, ಅಥವಾ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೂ ನಿಮಗೆ ಕಾಣಿಸುತ್ತೆ. ಇಲ್ಲಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನ್ನಲ್ಲಿ ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಎಲ್ಲ ಥರದ ಲೋನ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ನಲ್ಲಿ ಅವೈಲಬಲ್ ಇದೆ. ನೀವು ಯಾವುದು ಬೇಕಿದ್ರೂ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಈಗ ಪರ್ಸನಲ್ ಲೋನು ನೋಡ್ಕೋಬೋದು, ಗೋಲ್ಡ್ ಲೋನ್ ನೋಡ್ಕೋಬೋದು, ಹೋಮ್ ಲೋನ್ ನೋಡ್ಕೋಬೋದು, ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಮತ್ತು ಹೋಮ್ ಲೋನ್ ಟ್ರಾನ್ಸ್ಫರು ಮತ್ತು ಕಮರ್ಷಿಯಲ್ ಲೋನ್ ಪ್ರಾಪರ್ಟಿ ಆಗಿರ್ಬೋದು. ಈ ಥರದ ಲೋನ್ಸ್ ಎಲ್ಲ ಈ ಅಪ್ಲಿಕೇಶನ್ನಲ್ಲಿ ಸಿಗುತ್ತೆ. ಇನ್ಸ್ಟೆಂಟಾಗಿ ನೀವು ಯಾವ ಲೋನ್ ಬೇಕಿದ್ರೂ ಆರಾಮಾಗಿ ಪಡ್ಕೋಬೋದು. ಇಲ್ಲಿ ನೋಡ್ಕೋಬೋದು, ನಿಮಗೆ ಇನ್ನೂ ತುಂಬ ಥರದ ಆಪ್ಷನ್ಸ್ ಅನ್ನೋದಾದರೆ ಕಾಣಿಸುತ್ತೆ. ಇವರಿಗೆಲ್ಲ ಲೋನ್ ಅನ್ನೋದಾದರೆ ಕೊಡ್ತಾರೆ. ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ, ಲೋನ್ಗೆ ಡಾಕ್ಟರ್ ಫಾರ್ ಲೋನು, ಮತ್ತು ಲೋನ್ ಫಾರ್ CA ಅಂತಂತ ಎಜುಕೇಷನ್ ಮಾಡ್ತಿದ್ರೆ ಅವ್ರಿಗೂ ಕೊಡ್ತಾರೆ. ಎಲ್ಲ ಥರದ ಲೋನ್ಸ್ ಅನ್ನೋದಾದರೆ ಇದೆ. ಮತ್ತು ಲೋನ್ ಎಗೇನೆಸ್ಟ್ ಶೇರ್ ಸಮೇತ ಇದೆ. ಕೆಲವೊಂದರಲ್ಲಿ ಲೋನ್ ಎಗೇನೆಸ್ಟ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಇದರಲ್ಲಿ ಲೋನ್ ಎಗೇನೆಸ್ಟ್ ಶೇರ್ಸ್ ಅನ್ನೋದಾದರೆ ಇದೆ. ಅದನ್ನು ನೀವು ಆರಾಮಾಗಿ ಪಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಶೇರ್ಸ್ ಇತ್ತು ಅಂತಂದರೆ ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದರೆ ಮಾಡ್ಕೋಬೋದು. ನೀವೇನು ಕೆಲಸ ಮಾಡ್ತಿಲ್ಲ, ಬರೀ ನನಗೆ ಸಾಲ ಬೇಕು ಅನ್ನೋದಾದರೆ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ನನಗೆ ಆಲ್ರೆಡಿ ಪ್ರೀ ಅಪ್ರೂವ್ಡ್ ಆಗಿ 50,000 ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ, ನೋಡ್ಕೋಬೋದು. ಇಲ್ಲಿ ನೋಡ್ಕೋಬೋದು 36 ತಿಂಗಳಿಂದ 48 ತಿಂಗಳವರೆಗೂ ನಾನು ಟೆನ್ಯೂರ್ ಅನ್ನೋದಾದರೆ ಹಾಕೋಬೋದು. ಟರ್ಮ್ ನೋಡೋದಾದರೆ ನಮಗೆ ಫಿಕ್ಸೆಡ್ ಅನ್ನೋದಾದರೆ ಇರುತ್ತೆ. ಇಲ್ಲಿ ನೋಡ್ಕೋಬೋದು, ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ಟೆನ್ಯೂರ್ ಏನಾದರೂ ಚೇಂಜ್ ಮಾಡಿದ್ರೆ ಅದನ್ನ ಚೇಂಜ್ ಅನ್ನೋದಾದರೆ ಆಗುತ್ತೆ. ಈಗ 48 ತಿಂಗಳು ತೊಗೊಂಡಿದ್ದೀನಿ ಅನ್ನೋದಾದರೆ ನಾನು ತಿಂಗಳ 1,800 ರೂಪಾಯಿ ಅನ್ನೋದಾದರೆ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ನನಗೆ ಟೋಟಲ್ ಅಮೌಂಟ್ ಆಗೋದು ಇಷ್ಟ ಆಗುತ್ತೆ, ನೋಡ್ಕೋಬೋದು. ಈ ಥರ ಇರುತ್ತೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಕ್ಲಿಯರ್ ಪಿಕ್ಚರ್ ಅನ್ನೋದಾದರೆ ಗೊತ್ತಾಗ್ಬಿಡುತ್ತೆ. ನೀವು ತೊಗೋಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ, ನೀವು ಎಷ್ಟೆಷ್ಟು ಪೇ ಮಾಡಬೇಕಾಗುತ್ತೆ ಅಂತಂತ ಹೇಳ್ಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಪ್ರೊಸೆಸಿಂಗ್ ಫೀಸ್ ಸಮೇತ ಇದೆ, ನಾನು ಡೀಟೇಲಾಗಿ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಹಾಕಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಈ ಅಪ್ಲಿಕೇಶನ್ನಲ್ಲಿ ಕ್ರೆಡಿಟ್ ಕಾರ್ಡ್ಗೆ ಸಮೇತ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ ಚಾರ್ಜಸ್ ಅನ್ನೋದಾದರೆ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಪೇ ಅನ್ನೋದಾದರೆ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟು ನೀವು ಆನ್ಲೈನಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ, ಫಸ್ಟು ನೀವು ಆಫ್ಲೈನಲ್ಲಿ ಯೂಸ್ ಅನ್ನೋದಾದರೆ ಮಾಡ್ಕೋಬೇಕಾಗತ್ತೆ. ಆಫ್ಲೈನಲ್ಲಿ ಯೂಸ್ ಆದಮೇಲೆ ನೀವು ಇನ್ಸ್ಟೆಂಟಾಗಿ ನೀವು ಆನ್ಲೈನಲ್ಲಿ ಯೂಸ್ ಅನ್ನೋದಾದರೆ ಮಾಡ್ಕೋಬೋದು. ಇಲ್ಲಿ ಪೇ EMIs ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇಲ್ಲಿ ನೀವು ಏನಾದರೂ ಪೇಮೆಂಟ್ಸ್ ಏನಾದರೂ ಇತ್ತು ಅಂತಂದರೆ ನೀವು ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೋದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗಲಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ಕೆಳಗಡೆ ಇನ್ನೊಂದು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. 2 ಅಪ್ಲಿಕೇಶನ್ನ ನಾನು ಪರ್ಸನಲಿ ಯೂಸ್ ಅನ್ನೋದಾದರೆ ಮಾಡ್ತಿದ್ದೀನಿ. ಬೆಂಕಿ ಅಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಬೇಗ ಜಾಯ್ನ್ ಅನ್ನೋದಾದರೆ. ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಅಪ್ಲಿಕೇಶನ್ ಇಂಟರ್ಫೇಸ್ ಎಲ್ಲ ಸಿಂಪಲ್ ಆಗಿ ಅನ್ನೋದಾದರೆ ಇರುತ್ತೆ. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಯಾರು ಬೇಕಾದರೂ ಇನ್ಸ್ಟೆಂಟ್ಗೆ ಲೋನ್ಗೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು, EMI ಕಾರ್ಡಲ್ಲಿ ನನಗೆ ಎಷ್ಟು ಲಿಮಿಟ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಕಾಣಿಸ್ತಿದೆ. 89,000 ರೂಪಾಯಿವರೆಗೂ ನನಗೆ ಲಿಮಿಟ್ ಅನ್ನೋದಾದರೆ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಫಸ್ಟು ಆಫ್ಲೈನಲ್ಲಿ ಯೂಸ್ ಮಾಡಿಬಿಟ್ಟು ಆಮೇಲೆ ಆನ್ಲೈನಲ್ಲಿ ಅನ್ನೋದಾದರೆ ಪರ್ಚೇಸ್ ಮಾಡ್ಬೋದು. ನಾನು ಯಾವುದಾದ್ರೂ ಒಂದು ಶಾಪ್ಗೆ ಹೋಗ್ಬಿಟ್ಟು ನನ್ನ ಹತ್ರ ಈ ಕಾರ್ಡ್ ಇದೆ, ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಆರಾಮಾಗಿ ಈ ಕಾರ್ಡ್ ಮುಖಾಂತರ EMI ಅನ್ನೋದಾದರೆ ಹಾಕ್ಕೊಡ್ತಾರೆ. ನೀವು ಇಲ್ಲೇ ಅಪ್ಲಿಕೇಶನಲ್ಲಿ ಬಂದು ನೀವು ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೋದು. ಸೊ ಈ ಥರ ಇರುತ್ತೆ ಈ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಎಲ್ಲ. ಅಪ್ಲಿಕೇಶನಲ್ಲಿ ನೀವು ಏನು ಬೇಕಿದ್ರೂ ಪರ್ಚೇಸ್ ಅನ್ನೋದಾದರೆ ಮಾಡ್ಕೋಬೋದು. ನೋ ಕಾಸ್ಟ್ EMI ಸಿಗುತ್ತೆ. ಸೊ ನೋಡಿಕೊಂಡು ನೀವು ಆರಾಮಾಗಿ ಪರ್ಚೇಸ್ ಅನ್ನೋದಾದರೆ ಮಾಡಿ. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಇನ್ನು ಈ
ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ 40,000 ರೂಪಾಯಿಂದ ಈ ಅಪ್ಲಿಕೇಶನಲ್ಲಿ 55 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ರೀಪೇಮೆಂಟ್ ಟೆನ್ಯೂರ್ ನೋಡೋದಾದರೆ 12 ತಿಂಗಳಿಂದ 96 ತಿಂಗಳವರೆಗೂ ರೀಪೇಮೆಂಟ್ ಟೆನ್ಯೂರ್ ಅನ್ನೋದಾದರೆ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 10% ಇಂದ 31% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 3.93% ಅನ್ನೋದಾದರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 1 ಲಕ್ಷ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 15% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. 12 ತಿಂಗಳೇನಾದರೂ ನೀವು ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದರೆ 8,310 ರೂಪಾಯಿ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ನಿಮಗೆ ಬೀಳುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 1,12,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ. 4.8 ರೇಟಿಂಗ್ಸ್ ಇದೆ, 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಬಜಾಜ್ ಫಿನ್ಸ್ ಇರುವಂಥ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.